ಛಟ್ ಪೂಜೆಗೋಸ್ಕರ ಇದು ರೋಡ್ ಓಪನ್ ಮಾಡಿರೋಂಥ. ಸೊ ಯಾ ಗೈಸ್, ಈ ರೋಡ್ ಏನಿದೆಯೋ ಸಾದರಮಂಗಲ ಮತ್ತು ಹುಲಿ ರೋಡು ಇನ್ನು ಓಪನಲ್ಲೇ ಇದೆ. ಜನ ಯೂಸ್ ಮಾಡ್ತಾನೆ ಇದ್ದಾರೆ. ಇವನ್ 4 ವೀಲರ್ಸ್ಗೂ ಬರೋಕ್ಕಾಗ್ತಾಯಿದೆ ಈಗ. ಸೊ ನೀವೇನೋ ಸಾದರಮಂಗಲ ಇನ್ ಆ್ಯಂಡ್ ಅರೌಂಡ್ ಇದ್ದರೆ ದಯವಿಟ್ಟು ಈ ರೋಡ್ನ ಇನ್ನೂ ಸ್ಟಾರ್ಟ್ ಯೂಸಿಂಗ್ ಗೈಸ್. ಕೊಡಿಗಲ್ಲಿ ರೂಟು ತುಂಬ ಜಾಮ್ ಆಗ್ತಿದೆ, ಟ್ರಾಫಿಕ್ ಜಾಮ್ ಆಗ್ತಿದೆ ಅಂದರೆ ಈ ರೋಡ್ ಓಪನ್ ಆಗಿದೆ. ಯು ಕ್ಯಾನ್ ಸ್ಟಾರ್ಟ್ ಯುಟಿಲೈಸಿಂಗ್ ದಿಸ್ ರೋಡ್. ರೆಗ್ಯುಲರಾಗಿ ಅಪ್ಡೇಟ್ ಕೊಡ್ತೀನಿ ಮತ್ತೆ ಈ ರೋಡ್ ಬಗ್ಗೆ. ಸೊ ನೀವೇನೋ ಇನ್ನೊಂದು ಅರೌಂಡ್ ಕೊಡಿಗೆಯಲ್ಲಿ ಸಾದರಮಂಗಲ ಬೆಳ್ತೂರು ಕೊಡಿಗೆ ಸಿರಿಯಲ್ಲಿ ಆ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದರೆ ಈಗ ಈ ರೋಡ್ ಯೂಸ್ ಮಾಡ್ತಾ ಇದ್ದಾರೆ. 4 ವೀಲರು ಬರ್ಬೋದು. ನೀವೇನು ಈ ರೂಟಿಗೆ ಬರ್ತಾ ಇದ್ದೀರಂತೆ ದಯವಿಟ್ಟು ಸ್ಟಾರ್ಟ್ ಯೂಸಿಂಗ್ ಇಟ್. ಸೊ ನೋಡ್ತಾ ಇದ್ದೀರಾ 4 ವೀಲರ್ ಒಂದು ಬರ್ತಾ ಇದೆ. ಸೊ ಆಲ್ ಕೈಂಡ್ ಆಫ್ 4 ವೀಲರ್ಸ್ ಕ್ಯಾನ್ ಬಿ ಯೂಸ್ ದಿಸ್ ರೋಡ್. 4 ವೀಲರ್ ಒಂದು ಬರ್ತಾ ಇದೆ ಈಗ. ನೋಡಿದ್ರ 4 ವೀಲರ್ ಹೋಗ್ತಾ ಇದೆ. ಯಾ ಸ್ವಲ್ಪ ದಿನಕ್ಕೆ ರಿಲೀಫ್ ಕೊಟ್ಟಿದ್ದಾರೆ. ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಯುಟಿಲೈಸ್ ದಿಸ್ ಪೋರ್ಷನ್. ಈಗ ಇದೇನು ಪೋರ್ಷನ್ ಇದೆಯೋ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಬೋದು. ನೋಡಿ ಓಪನ್ ಮಾಡಿದ್ದಾರೆ. ಇನ್ನೊಂದು 4 ವೀಲರಲ್ಲಿ ಬರ್ತಾಯಿದೆ. ಸೊ another 4 wheeler people are going. ಸೊ ಯಾ ಗೈಸ್, ಇದು ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಿನ್ನೆ ವೀಡಿಯೋ ಮಾಡಿದ್ದೆ, ನಿನ್ನೆ ನೈಟ್ ವೀಡಿಯೋ ಮಾಡಿದ್ದೆ. ಸೊ ಓಪನ್ ಆಗಿದೆ ಅಂತ ಹೇಳಿದೆ. ಆ್ಯಂಡ್ ಇವತ್ತು ಛಟ್ ಪೂಜೆಗೋಸ್ಕರ ಇದು ರೋಡು ಓಪನ್ ಮಾಡಿರೋಂಥ ಗೊತ್ತಾಗ್ಬಿಡ್ತು. ಏನಾಗಿದೆ ರೋಡು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಛಟ್ ಪೂಜೆಗೋಸ್ಕರ ಹೊಸ ರೋಡೇ ಹಾಕ್ಸ್ಬಿಟ್ಟಿದ್ದಾರೆ. ಅವ್ರಿಗೆ ಮಾತ್ರ ಸ್ಪೆಷಲಾಗಿ ರೋಡು ಬಂದುಬಿಟ್ಟಿದೆ ಒಂದೇ ದಿನದಲ್ಲಿ. ಇಲ್ಲಿರುವ ಜನ ಈ ಕೊಡಿಗೆಯಲ್ಲಿ ಸಾದರಮಂಗಲ ಬೆಳ್ತೂರು ಸಂದ್ರ ಇಲ್ಲಿರೋ ಜನ ಎಲ್ಲ ಕಣ್ಣಿಗೆ ಕಾಣಿಸಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನಾನು ವಿಡಿಯೋ ಏನಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ರೋಡ್ನ ಬ್ಲಾಕ್ ಮಾಡಿಬಿಟ್ರು ಫೈನಲ್ ಆಗಿ. ಛಟ್ ಪೂಜೆಗೆ ಮಾತ್ರ ಓಪನ್ ಮಾಡಿಬಿಟ್ಟು ಈಗ ಮತ್ತೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಹೇಳಿರಂಗೇನೆ ಇದು ಬರೀ ಪೂಜೆಗೆ ಮಾತ್ರ ಓಪನ್ ಮಾಡಿದ್ರು, ಅವ್ರಿಗೆ ಮಾತ್ರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೋಡಿ ಕ್ಲೋಸ್ ಮಾಡಿಬಿಟ್ರು ರೋಡ್ನ. ಈಗ ಎಲ್ಲರೂ ರಿಟರ್ನ್ ಹೋಗ್ಬೇಕು. ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು ಜನರಿಗೂ. ನೋಡಿ ಜನ ಎಷ್ಟು ಕಷ್ಟ ಪಡ್ಕೊಂಡು ಮತ್ತೆ ಬರೋಕ್ಕೆ ಶುರು ಆಗಿದ್ದಾರೆ. ರೋಡು ರೆಡಿ ಮಾಡ್ಕೊಡಲ್ಲ ಬೇಗ. ಓಪನ್ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ನೋಡಿ ಜನ ಈಗ ಎಷ್ಟು ಮತ್ತೆ ಪರದಾಡಬೇಕಾಗಿದೆ. ಸೊ ಇದು ಮತ್ತೆ ಇದೇ ಗೋಲೆ ಆಗಿದೆ. ಇಷ್ಟು ದಿನ 2 ದಿನ ಪೂಜೆಗೋಸ್ಕರ ಓಪನ್ ಮಾಡಿದ್ರು, ಮತ್ತೆ ಕ್ಲೋಸ್ ಮಾಡಿಬಿಟ್ರು. ಅವಾಗ ಇಲ್ಲಿರೋ ಜನರಿಗೆ ಪರದಾಡಿ ಅಂತ ಬಿಟ್ಟು ಅವ್ರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಏನಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿರಿ. ಸೊ ಎಸ್ ನೋಡಿ ಎಲ್ರಿಗೂ ಈಗ ಮತ್ತೆ ಕ್ಲೋಸ್ ಮಾಡಿಬಿಟ್ರು. ನೋಡಿ ಜನ ಮತ್ತೆ ರಿಟರ್ನ್ ಹೋಗ್ತಾ ಇದ್ದಾರೆ. ಏನಕ್ಕೆ ಅದು ಓಪನ್ ಮಾಡಬೇಕು, ಏನಕ್ಕೆ ಕ್ಲೋಸ್ ಮಾಡಬೇಕು? ಅದು ಹಂಗೆ ಮುಂಚೆ ಹೆಂಗಿತ್ತು ಹಂಗೆ ಬಿಟ್ಟಿರ್ಬೋದಲ್ಲ. 2 ದಿನಕ್ಕೆ ಮಾತ್ರ ಓಪನ್ ಮಾಡಿಬಿಡ್ತಾರೆ, 2 ದಿನಕ್ಕೆ ಗಾಡಿಗಳು ಓಡಾಡ್ಬಿಡ್ತಾರೆ. ಮತ್ತು ಅವ್ರಿಗೆ ಇಬ್ಬದಿ ಮತ್ತು ಪುನಃ ತಗೊಳ್ಳಿ, ಮತ್ತೆ ನಿಮಗೆ ಹೊಸ ಟ್ರೀಟ್ ಕೊಟ್ಟಿದ್ದೀವಿ ತಗೊಳ್ಳಿ ಅಂತ ಬಿಟ್ಟು ಮಾಡಿಬಿಟ್ಟಿದ್ದಾರೆ. ಈಗ ಬೆಳಗ್ಗೆ ಹೋಗೋಗ್ಲೂ ಓಪನ್ ಆಗಿತ್ತು ಗೈಸ್. ಈಗ ಈವ್ನಿಂಗ್ ಹೆಂಗಿರುತ್ತೆ ಅಂತ ನೋಡಬೇಕು. ಏನಕ್ಕೆ ಅಂದರೆ ಟ್ರಾಫಿಕ್ ಹೆವಿ ಆಗಿರುತ್ತೆ ಈವ್ನಿಂಗು. ಇಲ್ಲಿವರೆಗೂ ರೋಡ್ ಹಾಕಿದ್ದಾರೆ. ಅದು ಏನಕ್ಕೆ ಅಂದರೆ ಛಟ್ ಪೂಜೆ ಇತ್ತಲ್ಲ, ಅದಕ್ಕೋಸ್ಕರ ಇಲ್ಲಿವರೆಗೂ ರೋಡ್ ಹಾಕ್ಕೊಟ್ಟಿದ್ದಾರೆ ನೋಡಿ. ಸೊ ಇದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮಗೇನು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸ್ಟೇ ಸೇಫ್.